ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಟ್ಯೂಸ್ಡೇ ಬ್ಲಾಗ್. ಅಂಗಾರಕ ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ಆ ವ್ಲಾಗ್ ಇದು. ತುಂಬ ಲೇಟಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ ನಾನು. ಇವಾಗ ನಿಧಾನವಾಗಿ ಒಂದೊಂದೇ ಬ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಮಾರ್ನಿಂಗೇ ಪೂಜೆ ಎಲ್ಲ ಮಾಡಿ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಏಕೆಂದರೆ ಒಂದೆರಡು ಸೀರೆದು ಕುಚ್ಚು ವರ್ಕ್ ಇತ್ತು, ಅದನ್ನು ಮಾಡ್ತಾಯಿದ್ದೆ. ಹಂಗಾಗಿ ಏನೂ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಈವ್ನಿಂಗ್ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡು ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಉಪವಾಸ ಇರಲಿಲ್ಲ ನಾನು, ಬಟ್ ಸ್ಟಿಲ್ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂಥೇಳಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರೋವಂಥದ್ದು. ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಟ್ಯೂಸ್ಡೇ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಕಷ್ಟಹರ ಚತುರ್ಥಿ ಇವತ್ತು. ಸೊ ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿಯಾಗಿದ್ದೀನಿ. ಸೊ ದೇವ್ರ ಪೂಜೆ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಮತ್ತು ಅಲ್ಲೇ ನಾವು ಹೋಗ್ತಾ ಇರೋ ದೇವಸ್ಥಾನಕ್ಕೆ ನಿಯರೆಸ್ಟು ನನ್ನ ಫ್ರೆಂಡ್ ಮನೆ ಕೂಡ ಇದೆ. ಸೊ ಹಾಗೆ ನನ್ನ ಫ್ರೆಂಡ್ ಮನೆಯೂ ಕೂಡ ವಿಸಿಟ್ ಮಾಡಿ ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸೊ ಬನ್ನಿ ಹೋಗೋಣ. ಹಸ್ಬೆಂಡ್ ಕೆಳಗಡೆ ಹೋಗಿದ್ದಾರೆ, ನನ್ನ ಮಗ ಬಂದಿಲ್ಲ. ನಿನ್ನೆ ಬರ್ತಾನೆ ಅಂತ ಅಂದ್ಕೊಂಡೆ, ಮಮ್ಮಿ ವೆಡ್ನೆಸ್ಡೇ ಬರ್ತೀನಿ ಅಂತಂದ. ಸೊ ಥರ್ಸ್ಡೇ ಹೋಗೋಣ, ಮತ್ತು ಡಾಕ್ಟರ್ ಹತ್ರ ಹೋಗಬೇಕಿದೆ, ಅದಕ್ಕೆ ಥರ್ಸ್ಡೇ ಹೋಗೋಣ, ಅವನ್ನ ಕರ್ಕೊಂಡು ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಹಂಗೆ ಆನ್ ದ ವೇ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ದೇವಸ್ಥಾನಕ್ಕೆ ಹೋಗ್ತಾ ಆನ್ ದ ವೇ ಹಸ್ಬೆಂಡಿಗೇನು ಹ್ಯಾಟ್ ಬೇಕಿತ್ತಂತೆ, ಹಾಗಾಗಿ ಹ್ಯಾಟ್ ತೊಗೊಳ್ಳೋಣ ಅಂಥೇಳಿ ಹೋದರು. ಮತ್ತು ಕೀ ಬಂಚ್ ಕೂಡ ಬೇಕಿತ್ತು ನಮಗೆ. ಗಾಡಿದು ಕೀ ಬಂಚ್ ಏನಿದೆ ಅದು ಕಟ್ಟಾಗಿಬಿಡ್ತಾಯಿತ್ತು ಅವ್ರದ್ದು. ಸೊ ಹಂಗಾಗಿ ಆನ್ ದ ವೇನೇ ಈ ಒಂದು ಶಾಪ್ ಇರೋದು. ಇಲ್ಲಿ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಅಂತೇಳ್ಬಿಟ್ಟು ಹಸ್ಬೆಂಡ್ ಹೋದ್ರ. ಸೊ ಅವ್ರಿಗೊಂದು ತೊಗೊಂಡ್ರು. ಅದಾದಮೇಲೆ ನಾನು ನನ್ನ ಮಗುಗೂ ಒಂದು ತೊಗೊಳ್ಳಿ ಅಂತೇಳಿ. ಏಕೆಂದರೆ ಇವಾಗ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದರೆ ಅವನಿನ್ನ ಮಧ್ಯಾಹ್ನ ಬರಬೇಕಾಗುತ್ತೆ. ಫುಲ್ ಡೇ ಇರುತ್ತೋ ಇಲ್ವೋ ಅದು ಗೊತ್ತಿರಲಿಲ್ಲ ನನಗೆ. ಸೊ ಹಂಗಾಗಿ ಆಫ್ ಡೇ ಇರ್ಬೋದು. ಮೇ ಬಿ ಅವನು ಬರುವಾಗ ಬಿಸಿಲಾಗಿರುತ್ತೆ, ಬೇಕಾಗುತ್ತೆ ಅಂದ್ಬಿಟ್ಟು ಅವನಿಗೂ ಒಂದು ತೊಗೊಳ್ಳಿ ಆ್ಯಟ್ ಅಂಥೇಳಿ ಹೇಳಿದ್ದ. ಸರಿ ಅಂದ್ಬಿಟ್ಟು ಅವನಿಗೊಂದು ಮತ್ತು ಹಸ್ಬೆಂಡ್ಗೊಂದು ಅಂಥೇಳಿ ತೊಗೊಂಡ್ರು. ಇದು ಒಂದು ಚೆನ್ನಾಗಿತ್ತು ಅಂಥೇಳಿ ತೊಗೊಂಡ್ರೆ ಇದಕ್ಕೆ 350 ಹೇಳಿದ್ರು ಅವರು. ಸೊ ಸಖತ್ ಕಾಸ್ಟ್ಲಿ ಅನಿಸ್ತು. ಅವನಿಗೇನೆಂದರೆ ನನ್ನ ಮಗ ನೀಟಾಗಿ ಇಟ್ಕೊಳ್ಳಲ್ಲ, ಎಲ್ಲಂದ್ರಲ್ಲೇ ಬಿಸಾಕ್ಬಿಡೋದು ಮತ್ತು ಕಳ್ದಾಕ್ಬಿಡೋದು ಆ ಥರ ಮಾಡ್ತಾನೆ. ಅವ್ನಿಗೆ ಯಾಕೆ ಅಷ್ಟೊಂದು ಅಮೌಂಟಿಂದೆಲ್ಲ ಕೊಡಿಸ್ಬೇಕು, ತೊಗೊಳಂಗಿದ್ರೆ ನೀವು ತೊಗೊಳ್ಳಿ, ಇಲ್ಲಾಂದರೆ ಬಿಡಿ ಅಂತ ಅಂದೆ. ಬೇಡ ಬಿಡು, ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳ್ಬಿಟ್ಟು ಸಿಂಪಲ್ಲಾಗಿರೋದೇ ತೊಗೊಂಡು. ಅಲ್ಲಿ ಒಂದು RCB ಹ್ಯಾಟ್ ಇತ್ತು, ನನಗೆ ಇಷ್ಟ ಆಯಿತು. ಹೇಳಬೇಕು ಅಂದರೆ ನನ್ನ ಮಗನ ಕೊಡಿಸೋಣ ಅಂತ. ಬಟ್ ಅವ್ನಿಗೆ ಈಗಲೇ ಅದು ಕೊಟ್ಬಿಟ್ರೆ ಆಮೇಲೆ ಸ್ಕೂಲಲ್ಲಿ ಎಲ್ಲರಿಗೂ ತೋರಿಸ್ಕೊಂಡು ಇದು ಮಾಡ್ತಾನೆ, ಅದು ಕೂಡ ಪ್ರಾಬ್ಲಮ್ ಆಗುತ್ತಲ್ವ. ಹಂಗಾಗಿ ಬೇಡ ಇವಾಗ ಅವನಿಗೆ ಅಂತೇಳ್ಬಿಟ್ಟು ನಾನು ತೊಗೊಳ್ಳಿಲ್ಲ. ಸುಮ್ಮನೆ ನೋಡಿದೆ ಅಷ್ಟೇ. ನೋಡಿಬಿಟ್ಟು ಕೀ ಬಂಚ್ ನೋಡಿ ತೊಗೊಂಡ್ರು. ಇದು ನೋಡ್ಬೋದು, ಇದು ಕಟ್ಟಾಗಿಬಿಟ್ಟಿದೆ ಅವರು ಹಾಕ್ಕೊಂಡಿದ್ದಂಥದ್ದು. ಅವ್ರಿಗೇನಂದರೆ ಸ್ವಲ್ಪ ಈ ಮೆಟಲ್ ಥರ ಇರೋದೆಲ್ಲ ತೊಗೊಳ್ಳಲ್ಲ, ಗಾಡಿ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸಾಫ್ಟಾಗಿರೋದು, ಇಲ್ಲ ಲೆದರ್ ಆ ಥರದ್ದೇ ನೋಡ್ತಾರೆ. ಅದರಲ್ಲಿ ನನಗೆ ಇದು ಇಷ್ಟ ಆಯಿತು. ಆ ಲೆದರ್ದೇನಿದೆ ಅದು ನನಗೆ ಇಷ್ಟ ಆಯಿತು. ಮತ್ತು ನಮ್ಮ ಗಾಡಿ ಕಂಪ್ನಿದೇ ಇತ್ತು, ಹಾಗಾಗಿ ಅದನ್ನೇ ತೊಗೊಳ್ಳೋಣ ಅಂಥೇಳಿ ಅಲ್ಲಿಂದ ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ಕರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮಹಾಮಂಗಳಾರತಿ ಸ್ಟಾರ್ಟ್ ಆಗೋದಕ್ಕೂ ಒಂದೇ ಆಯಿತು. प्रेमा
ಬೇಡುವೆ ಮೋದದಿ ನಿನ್ನಯ ಪಾದಗಳು. ನಾವು ದೇವಸ್ಥಾನಕ್ಕೆ ಹೋದಾಗಲೇ ಕರೆಕ್ಟಾಗಿ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ಅಲ್ಲೇ ಇದ್ದವ್ರಿಗೆ ಯಾರಾದರೂ ವಿನಾಯಕನ ಹಾಡು ಹೇಳಿ ಅಂತ ಹೇಳಿದ್ರು ಮಂಗಳಾರತಿ ಮಾಡುವಾಗ. ಅಲ್ಲೇ ಇದ್ದವರು, ಆ ಗುಂಪಲ್ಲೇ ಇದ್ದವರು ಒಬ್ಬರು ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಅಂದರೆ ನನಗೆ ನಿಜ ತುಂಬಾ ಖುಷಿ ಆಯಿತು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಸಂಗೀತ ಕಲಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಏನು ಮಾಡೋಕ್ಕಾಗಲ್ಲ, ನಾವೆಲ್ಲ ಕಲಿಯೋದಕ್ಕಾಗಿಲ್ಲ. ಮಹಾಮಂಗಳಾರತಿ ಎಲ್ಲ ಆಯಿತು. ಮತ್ತು ಇನ್ನು ಅಕ್ಷತೆ ಹೂವೆಲ್ಲ ಕೊಟ್ಟು ದೇವರಿಗೆ ಹಾಕಿ, ದೇವ್ರ ಮೇಲೆ ಹಾಕಿ ನಾವು ಏನಿದೆ ನಮ್ಮ ಇದನ್ನೆಲ್ಲ ಬೇಡಿಕೊಂಡು ದೇವ್ರ ಬ್ಲೆಸ್ಸಿಂಗನ್ನು ತೊಗೊಂಡು, ಅಲ್ಲೇ ಆಂಜನೇಯ ಸ್ವಾಮಿ ಕೂಡ ಇದೆ. ನನಗೆ ವಿಘ್ನೇಶ್ವರದ್ದು ನೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಕ್ಕೆ ತುಂಬ ಜನ ಇದ್ದರು. ಮುಂದೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾಯಿತ್ತು. ನಾವು ಹೋಗಿದ್ದು ಬಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಇದು ಬಂದುಬಿಟ್ಟು ಈರೋಳಿ ಹತ್ರ ಬರುತ್ತೆ, ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ ಅಲ್ಲಿದೆ ಇದು. ನಾನು ಇಲ್ಲಿ ಬಂದಾಗಿಂದ ನನಗೆ ತುಂಬ ಇಷ್ಟವಾಗಿರೋ ದೇವಸ್ಥಾನದಲ್ಲಿ ಇದು ಒಂದು ಕೂಡ. ಸೊ ಹಂಗಾಗಿ ಇಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೋಗಿ ದೇವಸ್ಥಾನಕ್ಕೆ ಪ್ರಸಾದ ಎಲ್ಲ ತೊಗೊಂಡು ದೇವ್ರ ಬ್ಲೆಸ್ಸಿಂಗ್ ತೊಗೊಂಡು ಬಂದ್ವಿ. ಹುಡುಕ್ತಾ ಇದ್ದೀನಿ ನಿಮ್ಮನ್ನ ಎಲ್ಲಿ ಅಂತ. ಗಾಡಿ ಎಲ್ಲೈತೆ, ಇವರೆಲ್ಲ ಹೋಗ್ಬಿಟ್ರು ಅಂದ್ಬಿಟ್ಟು. ಹೌದಾ, ಕರೆಕ್ಟಾಗಿ ಟೈಮ್ ಬಂದಿದ್ದೀವಲ್ವ ಇವತ್ತು. ಸರಿಯಾಗಿ ಬಂದಿದ್ದ ಟೈಮ್ ಕರೆಕ್ಟಾಗಿ ಮಹಾಮಂಗಳಾರತಿ. ಸೊ ದೇವ್ರ ಪೂಜೆ ಎಲ್ಲ ಆಯಿತು, ಪ್ರಸಾದ ಕೂಡ ಸಿಕ್ತು. ನನ್ನ ಫ್ರೆಂಡ್ಗೂ ಸ್ವಲ್ಪ ತೊಗೊಂಡೋಗೋಣ ಅಂಥೇಳಿ ತೊಗೊಂಡೋಗ್ತಾ ಇದ್ದೀನಿ. ಇಲ್ಲೇ ನಿಯರೆಸ್ಟ್ ಅವ್ರ ಮನೆ, ಈ ಬ್ಯಾಕ್ ಸೈಡಲ್ಲೆಲ್ಲ ಬರುತ್ತೆ. ಸೊ ಹೋಗಿ ಮಾತಾಡಿಸ್ಕೊಂಡು ಮನೆಗೆ ಹೋಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ತುಂಬ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಆಲ್ಮೋಸ್ಟ್ 9:30 ಏನೋ ಆಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ. ಅವ್ರ ಮನೆಯಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ತುಂಬ ದಿನ ಆಗಿತ್ತಲ್ಲ, ಹೋಗಿ ಮಾತಾಡಿಕೊಂಡು. ಮತ್ತು ಅವನ ಮಗ, ನನ್ನ ಫ್ರೆಂಡ್ ಮಗ ಕಬಡ್ಡಿ ಪ್ಲೇಯರು, ಎಷ್ಟು ಕಡೆ ಎಷ್ಟು ಅವಾರ್ಡ್ ಬಂದಿದೆ ಅದನ್ನೆಲ್ಲ ಅಲ್ಲಿ ಇಟ್ಕೊಂಡು ಜೋಡಿಸ್ಕೊಂಡಿದ್ರು. ಅದನ್ನೆಲ್ಲ ನೋಡಿದೆ, ವಿಡಿಯೋ ಮಾಡಿಕೊಂಡೆ. ಅದನ್ನೇ ಹೇಳ್ತಾ ಇದ್ದೆ, ನನ್ನ ಮಗ ನೋಡಿದ್ರೆ ಫುಲ್ಲು ಖುಷಿ ಪಡ್ತಾನೆ, ಅವ್ನಿಗೆ ಇಷ್ಟ ಈ ಥರದ್ದೆಲ್ಲ ನೋಡೋದಕ್ಕೆ, ಇದು ಮಾಡೋದಕ್ಕೆ ಅಂಥೇಳಿ. ಇನ್ನು ಏನಂದರೆ ಇವಾಗ ಸ್ವಲ್ಪ ಜೂನಿಯರಲ್ಲಿ ಆಡಿದ್ದಾನಂತೆ, ಇನ್ನು ಸೀನಿಯರ್ ಆಡಿದ್ರೆ ಒಂದು ಪ್ರೋ ಕಬಡ್ಡಿ ಲೀಗ್ ಆ ಥರ ಆಡ್ಬೋದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ಲು ನನ್ನ ಫ್ರೆಂಡು. ಖುಷಿಯಾಗುತ್ತೆ ಈ ಥರ ಮಕ್ಕಳು, ನಮ್ಮ ಕಣ್ಮುಂದೆ ಬೆಳೆದಿರೋ ಮಕ್ಕಳು ಈ ಥರ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಒಂಥರ ಖುಷಿಯಾಗುತ್ತೆ. ಸೊ ನನ್ನ ಫ್ರೆಂಡು ಮತ್ತು ಅದು ಅವ್ರ ದೊಡ್ಡ ಮಗ ತರುಣ್ ಅಂಥೇಳಿ ಇದೆಲ್ಲ ಬಂದಿರೋ ಕಬಡ್ಡಿ ಪ್ಲೇಯರ್ ಆಡೋ ಬಂದು ಚಿಕ್ಕ ಮಗ ಚೇತನ್ ಅಂತ. ಸೊ ಮಾತಾಡಿಸ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನನಗೆ. ಆಮೇಲೆ ಮನೆಗೆ ಬಂದೆ ನಾನು. 9:30 ಏನೋ ಆಗಿತ್ತು, ಮನೆಗೆ ಬಂದಾಗಲೇ 10 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮತ್ತು ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಡೇ ಇದು ಬ್ಲಾಗು. ಮಾರ್ನಿಂಗ್ ತಿಂಡಿಗೆ ಈರುಳ್ಳಿ ದೋಸೆ ಮಾಡೋಣ ಅಂಥೇಳಿ ನನ್ನ ಹಸ್ಬೆಂಡಿಗೆ ಏನಪ್ಪ ಅಂತ ಹೇಳಿದ್ರೆ, ಅವರಿಗೆ ನಾರ್ಮಲ್ ದೋಸೆ ಮಾಡೋದಕ್ಕಿಂತ ಈ ಥರ ಈರುಳ್ಳಿ ಎಲ್ಲ ಹಾಕಿ ಮಸಾಲೆ ಹಾಕಿ ಅವರಿಗೆ ದೋಸೆ ಮಾಡಿದ್ರೆ ಇಷ್ಟ ಆಗುತ್ತೆ, ಹಸಿಮೆಣ್ಸಿನ್ಕಾಯಿ ಈ ಥರ ಎಲ್ಲ ಹಾಕಿ. ಸೊ ಹಂಗಾಗಿ ಈರುಳ್ಳಿ ದೋಸೆ ಮಾಡಿದ್ರೆ, ಮತ್ತು ಇನ್ನೊಂದೇನು ಗೊತ್ತಾ, ಅವರು ಚಟ್ನಿನೂ ಕೇಳೋದಿಲ್ಲ. ಈ ಥರ ಈರುಳ್ಳಿ ದೋಸೆಗೆ ಚಟ್ನಿನೂ ಮಾಡೋ ಹಾಗಿರಲ್ಲ ನನಗೆ. 2 ಕೆಲಸ ಕಮ್ಮಿ, 1 ಕೆಲಸ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಹಾಗೆ ದೋಸೆ ಎಲ್ಲ ಮಾಡಿಕೊಟ್ಟೆ. ಮತ್ತು ನಾನು ಹೇಳ್ದಾಗೆ ಕುಚ್ಚು ವರ್ಕ್ ಮಾಡ್ಕೊಂಡು ಕೂತ್ಕೊಂಡೆ, ಮತ್ತು ವಿಡಿಯೋ ಕಂಪ್ಲೀಟ್ ಮಾಡಿಲ್ಲ. ಇದು ಬಂದ್ಬಿಟ್ಟು ಈವ್ನಿಂಗು ಅವ್ರು ಬಂದ ತಕ್ಷಣ ನನ್ನ ಹಸ್ಬೆಂಡು ಕೆಲಸದಿಂದ ಏನು ಬರ್ತಾರಲ್ಲ, ಬಂದಿದ್ದ ತಕ್ಷಣ ಅವ್ರಿಗೆ ಈ ಥರ ಗಿಡಗಳಿಗೆ ನೀರು ಹಾಕೋದೇ ಕೆಲಸ. ಮಾಡ್ತೀನಿ ನಾನು, ತುಂಬ ಡೀಪಾಗಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಯಾವ್ಯಾವ ಗಿಡಗಳಿಗೆ ಏನು ಅಂತ. ಬಟ್ ಕೆಲವೊಂದು ಗಿಡಗಳು ತಿಳ್ಕೊಂಡಿದ್ದೀನಿ, ಅದಕ್ಕೆ ಜಾಸ್ತಿ ನೀರು ಕೊಡಬಾರ್ದು, ಯಾವುದಕ್ಕೆ ನೀರು ಕೊಡಬೇಕು ಅದು ಮತ್ತು ತಿಳ್ಕೊಂಡಿದ್ದೀನಿ. ಮತ್ತು ಏನಾದರೂ ಎಲೆಗಳೆಲ್ಲ ಡ್ರೈ ಆಗಿಬಿಟ್ಟಿದೆ ಅದನ್ನೆಲ್ಲ ಕಿತ್ತು ಹಾಕೋದು, ಅದೆಲ್ಲ ಮಾಡ್ತೀನಿ ನಾನು ಕೂಡ. ಕಟಿಂಗ್ ಮಾಡೋಕ್ಕೆಲ್ಲ ಬರಲ್ಲ, ಯಾವ್ಯಾವ ಕಡ್ಡಿನ ಕಟ್ ಮಾಡಬೇಕು ಅದು ಪ್ರೊಸೆಸ್ ಎಲ್ಲ ನಂಗೆ ಬರಲ್ಲ. ಮತ್ತು ಚೆನ್ನಾಗಿ ಮಾಡ್ತಿರೋದಲ್ಲ. ನೋಡಿ, ಈ ಗಿಡಕ್ಕೆ ಹಾಕು, ಇದಕ್ಕೆ ಹಾಕೋಬೇಕ. ಇದು ಬೇಕಾದ್ರೆ ಅದು ಯಾವ್ದಾದ್ರು ಚಿಕ್ಕ ಪಾಟಿಗೆ ಹಾಕಿದ್ರು ಆಗುತ್ತೆ. ಅದು ಮರ ಥರ ಚೆನ್ನಾಗಾಗ್ತದೆ. ಯಾವುದು? ಅದರ ಒಂದು ಚಿಕ್ಕ ಪಾಟ್. ಈ ಟೊಮೊಟೊ ಗಿಡ ಕಿತ್ತಾಕು, ಇದೇನು ಯೂಸ್ ಇಲ್ಲ, ಸುಮ್ಮನೆ ಇದೇ ನೀರಾ ಇಲ್ಲಿ ಹಾಕಿರೋದು.
ಇದನ್ನೇ ಕಿತ್ತಿ ಎಲ್ಲ ಹಾಕ್ತೀನಿ. ಇದನ್ನ ಇನ್ನೊಂದು ಪಾಟಿಗೆ ಯಾವನ್ನ ಕಿತ್ತು ಇದನ್ನ ಕಿತ್ಬಿಟ್ಟು ಅದು ಅಲ್ಲಿಗೆ ಹಾಕ್ಬಿಡ್ತೀನಿ. ವೈಟ್ ಕಲರ್ಗೆ ಪಾಟ್ಸಿ ಚೆನ್ನಾಗಿ ಬರ್ತಿದೆ. ಇದಕ್ಕೆ ಕಟ್ ಮಾಡಿ ಎಲ್ಲ ಹಾಕ್ತೀನಿ. ಎಲ್ಲ ಒದ್ದೆ ಆಗೋಯ್ತು. ಟೊಮೊಟೊ ಗಿಡ ಏನಕ್ಕೆ ಯೂಸ್ ಇಲ್ಲ ಅಂತ ಹೇಳಿದೆ ಅಂತಂದರೆ ಅದು ಕಾಯಿ ದಪ್ಪನೂ ಆಗೋಲ್ಲ ಮತ್ತು ಹಾಕ್ತಾ ಹುಳ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಅದಕ್ಕೊಂದು ಏನು ಕೇರ್ ಬೇಕೋ ಆ ಥರದಲ್ಲಿ ಸಿಗೋಲ್ಲ ಅಂದ್ಬಿಟ್ಟು ನಾನು ಆ ಥರ ಹೇಳಿದ್ದು. ಅದಾದಮೇಲೆ ಇದೊಂದು ಇನ್ಸ್ಟಾಗ್ರಾಮಲ್ಲಿ ಇವಾಗ ವೈರಲ್ ಕುಚ್ಚು ಅಂತಲೇ ಹೇಳ್ಬೋದು, ಈ ಒಂದು ಏನು ಜುಮ್ಕಿ ಕುಚ್ಚು ಇರೋವಂಥದ್ದು. ಸೊ ನಾನು ಹಾಗೆ ಸುಮ್ಮನೆ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ. 2 ಥರ ಟ್ರೈ ಮಾಡಿದೆ. ಬಟ್ ಒಂದು ತುಂಬ ಅಗಲ ಆಗಿಬಿಟ್ಟು ಪ್ರೆಸ್ ಆದಂಗೆ ಆಗ್ಬಿಡ್ತು, ಇನ್ನೊಂದು ನೀಟಾಗಿ ಜುಮ್ಕಿ ಥರನೇ ಬಂತು. ಆದರೂ ಕೂಡ ಪರ್ಫೆಕ್ಟು ಏನು ಹೇಳ್ತಾರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಕೊಡೋ ಥರ ಮಾಡಬೇಕು. ಸುಮ್ಮನೆ ಕಲ್ತಿದ್ದೀವಿ ಅಂತ ಹೆಂಗೆ ಬೇಕು ಹಂಗೆ ಮಾಡೋಕ್ಕಾಗಲ್ಲ. ಫಿನಿಶಿಂಗ್ ಬಂದ್ರೇ ಅದು ಸ್ಯಾರಿಗೆ ಲುಕ್ ಬರೋದು. ಹಾಗಾಗಿ ಅದನ್ನೆಲ್ಲ ಫಸ್ಟು ಫಿನಿಶ್ ಮಾಡೋದನ್ನು ಕಲ್ತ್ಕೊಳ್ಳೋಣ. ಆಮೇಲೆ ನನ್ನ ಸ್ಯಾರಿಗೆ ಯಾವುದಾದ್ರೂ ಒಂದು ಹಾಕ್ಕೊಂಡು ಮತ್ತೆ ಯಾರು ಕಸ್ಟಮರ್ ಬೇಕಂದರೆ ಹಾಕ್ಕೊಡ್ಬೋದಲ್ವ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಈ ಥರ ಬಂದಿದೆ ಈ ಒಂದು ಕುಚ್ಚು ಅದೇನಿದೆ ಅದು. ಆ್ಯಕ್ಚುಲಿ ಅದು ಸೀರೆ ಮೇಲೆ ಇಟ್ಟಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ನನಗೆ ಇಷ್ಟ ಆಯಿತು ಪರ್ಸ್ನಲಾಗಿ ಈ ಥರ ಸೀರೆ ಮೇಲೆ ಇಟ್ಟಾಗ. ಆದರೂ ನನಗೆ ಇನ್ನು ಪಕ್ಕ ಫಿನಿಶಿಂಗ್ ಮಾಡೋದು ಆ ಥರ ಬರಬೇಕು. ಇದೇನಿದೆ ಇನ್ನೊಂದು ಸಲ ಹಾಕಿದ್ದು ಫಸ್ಟ್ ಟೈಮ್ ಅದನ್ನು ಹಾಕಿದೆ, ಅದೇನಷ್ಟು ಚೆನ್ನಾಗಿ ಬರಲಿಲ್ಲ. ಬಟ್ ಸೆಕೆಂಡ್ ಟೈಮ್ ನಾನೇನು ಟ್ರೈ ಮಾಡಿದೆ ಅದು ಚೆನ್ನಾಗಿ ಬಂತು. ನನ್ನ ಹಸ್ಬೆಂಡ್ಗೂ ಕೂಡ ತೋರಿಸ್ದೆ ಹೇಗಿದೆ ಹೇಳಿ ಅಂಥೇಳಿ. ಅವರು ಚೆನ್ನಾಗಿದೆ ಅಂತೇಳಿ ಹೇಳ್ತಾಯಿದ್ರು. ಬಟ್ ಆ ಸ್ಯಾರಿಗೆ ನಾನು ಹಾಕಿದ್ದಲ್ಲ, ಸುಮ್ಮನೆ ಯಾವುದೋ ಒಂದು ದಾರ ಸುತ್ಕೊಂಡಿರೋದು ಇರುತ್ತಲ್ವ, ಆ ದಾರ ಇತ್ತಲ್ಲ ಅಂಥೇಳಿ ಸುಮ್ಮನೆ ಟ್ರೈ ಮಾಡ್ತಾಯಿದ್ದೆ ಅಷ್ಟೇ. ಇನ್ನು ಕುಚ್ಚು ವರ್ಕ್ ನಾನು ಮಾಡಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಈ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಆಲ್ಮೋಸ್ಟ್ ಒಂದು 9 o'clock ಆಗೋಯ್ತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಈ ಒಂದು ಕುಚ್ಚು ಏನಿದೆ ಅದನ್ನು ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ 11:30 ಆಗಿತ್ತು. ಇವಾಗಂತೂ ಡೈಲಿ ಮ್ಯಾಚ್ ಅಂತೂ ಇದ್ದೇ ಇರುತ್ತೆ, IPL ಮ್ಯಾಚು. ಹಾಗೆ ನೋಡಿಕೊಂಡು ಅದು IPL ಮ್ಯಾಚ್ ಮುಗಿಯೋವರೆಗೂ ನಮ್ಮ ಮನೆಯಲ್ಲಿ TV ಅಂತೂ ಆಫ್ ಆಗೋಲ್ಲ. ಸೊ ಹಾಗಾಗಿ ಹೇಗೂ ಅದು ಮ್ಯಾಚ್ ಮುಗಿಯೋವರೆಗೂ ನಾನು ಈ ಕೆಲಸ ಆದರೂ ಮಾಡ್ಕೊಳ್ಳೋಣ ಅಂಥೇಳಿ ಒಂದು 3 ಸ್ಟೆಪ್ ಮಾಡಿಬಿಟ್ಟು, ಅದು ಕೂಡ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಮಾತ್ರ ಇನ್ನು ಬ್ಯಾಲೆನ್ಸ್ ಇತ್ತು, ಅದನ್ನ ಹಂಗೆ ಮುಗಿಸಿ ಮಲ್ಕೊಂಡೆ. ನೆಕ್ಸ್ಟು ಬಂದುಬಿಟ್ಟು ಇದು ವೆಡ್ನೆಸ್ಡೇ ಅಲ್ಲ ಥರ್ಸ್ಡೇ ವ್ಲಾಗ್ ಅಂತ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ ಅದು ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಥರ್ಸ್ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಮಾಡಿದ್ದು ಮಂಗಳವಾರ ಈವ್ನಿಂಗ್ ಮಾಡಿಕೊಡೆ. ಮತ್ತು ನಿನ್ನೆ ಸ್ವಲ್ಪ ಕುಚ್ಚು ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಕುಚ್ಚು ವರ್ಕ್ ಮಾಡ್ಕೊಂಡು ನಿಂತ್ಕೊಂಡೆ. ಮತ್ತು ಇನ್ನೊಂದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಈ ಥರ ಒಂದು ಜುಮ್ಕಿ ಪ್ಯಾಟರ್ನಲ್ಲಿ ನಮ್ಮ ಮನೆಯವ್ರಿಗೆ ನೆನೆ ಹಾಕಿ ತೋರಿಸಿದ್ರೆ ಅವರು ಸೇಮ್ ಒಳ್ಳೆ ಜುಮ್ಕಿ ಇದ್ದಂಗೆ ಐತೆ, ಇದಕ್ಕೆ ಒಂದು ಏನಾದ್ರು ಹಾಕ್ಕೊಂಡು ಅಂಥೇಳಿ ಅಂತಾಯಿದ್ರು. ಸೊ ನೋಡೋಣ ಅಂಥೇಳಿ ಟ್ರೈ ಮಾಡೋದು ಚೆನ್ನಾಗಿ ಬಂದಿದೆ. ಯಾವ್ದಾದ್ರು ಒಂದು ಸ್ಯಾರಿಗೆ ಹಾಕಿ ನಾನು ನೋಡಿಬಿಟ್ಟು ಆಮೇಲೆ ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನೋಡೋಣ ಅಂತ ಟ್ರೈ ಮಾಡಿದ್ದು, ಬಟ್ ಚೆನ್ನಾಗಿ ಬಂದಿದೆ. ನೋಡೋಣ. ಆದರೂ ಇನ್ನು ನನಗೇನಂದರೆ ಯಾವ್ದಾದ್ರು ಒಂದು ಕೆಲಸ ಪರ್ಫೆಕ್ಟಾಗಿ ಬರೋವರೆಗೂ ಅದನ್ನು ಮಾಡೋದಕ್ಕೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಪರ್ಫೆಕ್ಟಾಗಿ ನೋಡೋಣ ಅಂತೇಳಿ ಅಂದ್ಕೊಂಡೆ. ಫಸ್ಟು ಇದಕ್ಕೆ ಹಾಕ್ತೆ, ಬಟ್ ಇದು ಒಂದು ಸ್ವಲ್ಪ ತುಂಬ ಅಗಲ ಥರ ಬಂತು ಇದು ನೋಡಿ. ಬಟ್ ಚೆನ್ನಾಗಿ ಕಾಣ್ತದೆ ಅಲ್ಲ, ಕಿವಿಗೆ ಓಲೆ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತದೆ ಅಲ್ಲ. ಹಂಗಾಗಿ ಇಲ್ಲೊಂದು ಏನು ಪ್ಲೇಸ್ ಇದೆಯಲ್ಲ, ಅಲ್ಲಿ ಸೋಫಾ ಹಾಕಿದ್ವಾ, ಈ ಸೋಫಾನ ಇಲ್ಲಿ ಹಾಕ್ಬಿಟ್ಟಿದ್ದೀವಿ. ಏಕೆಂದರೆ ನೈಟ್ ಟೈಮು ಕಿಟಕಿಯಿಂದ ಗಾಳಿ ಬರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೇ ಮಲ್ಕೋತಾ ಇರೋದು. ಆಲ್ಮೋಸ್ಟು ತುಂಬ ಹಳೆ 1 ಮಂತಿಂದ ನಾನು ಇಲ್ಲೇ ಮಲ್ಕೋತಾ ಇರೋದು. ಏಕೆಂದರೆ ಫ್ಯಾನ್ ಗಾಳಿನೂ ಚೆನ್ನಾಗಿ ಬರುತ್ತೆ ಮತ್ತು ಕಿಟಕಿ ಗಾಳಿನೂ ಚೆನ್ನಾಗಿ ಬೀಳುತ್ತೆ ಅಂತ. ಇಲ್ಲಿ ಹಾಕ್ಬಿಟ್ರೆ ಫ್ಯಾನ್ ಗಾಳಿ ಬರೋಲ್ಲ, ಆ ಸಿಂಗಲ್ ಸೋಫಾದಲ್ಲಿ ಮಲ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಅಂತಲೇ ಅದನ್ನು ಹಾಕಿಟ್ಟಿದ್ದೀನಿ, ಅದನ್ನು ಅಲ್ಲಿ ಹಾಕಿಟ್ಟಿದ್ದೀನಿ. ಸೊ ಬಟ್ಟೆ ಎಲ್ಲ ಮರ್ಚಿಟ್ಟಿದೆ, ಅದನ್ನು ಇಗ್ನೋರ್ ಮಾಡಿ ಅಂತೇಳಿ ಹೇಳ್ತೀನಿ. ಇದನ್ನು ಎತ್ತಿಡ್ಬೇಕು ಇವಾಗ. ಅದನ್ನು ಏನಂದರೆ ಅಲ್ಲಿ ಮೊಬೈಲ್ ರೀಚಾರ್ಜ್ ಪಾಯಿಂಟ್ ಇದೆ ಅಲ್ವಾ. ಸೊ ಅಕಸ್ಮಾತ್ ಏನಾದ್ರು ಮೊಬೈಲಲ್ಲಿ ಕೆಲಸ ಮಾಡುವಾಗ ಆದರೂ ಚಾರ್ಜ್ ಹಾಕ್ಕೊಂಡು ಮಾಡಬೇಕು ಅಂತಂದರೆ ಅಲ್ಲಿ ಕುತ್ಕೊಂಡು ಮಾಡ್ಬೋದು ಅಂತೇಳಿ ಅಲ್ಲಿ ಹಂಗೆ ಚೇರ್ಗಳನ್ನ ಇಟ್ಟಿದ್ದೀನಿ. ನೋಡೋಣ, ಈ ಸೆಕೆಗಾಲ ಮುಗಿದ್ಮೇಲೆಲ್ಲ ಚೇಂಜ್ ಮಾಡ್ತೀನಿ. ಸೊ ಅಲ್ಲಿ ಮಲ್ಕೊಂಡ್ರೂ ಗಾಳಿ ಬರೋಲ್ಲ, ಅಲ್ಲಿ ಮಲ್ಕೊಂಡ್ರೂ ಗಾಳಿ ಬರೋಲ್ಲ. ಇಲ್ಲಿ ಮಲ್ಕೊಂಡ್ರೆ ಮಾತ್ರ ಗಾಳಿ ಬರುತ್ತೆ, ಇಲ್ಲಿ ಮಲ್ಕೊಂಡ್ರೆ ಗಾಳಿ ಬರೋಲ್ಲ. ಅದಕ್ಕೆ ಸೊ ನಾನು ಕುಚ್ಚು ವರ್ಕ್ ಇದೆ, ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು.
ತಿಂಡಿಗೆ ಬಂದ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಏನಾದ್ರು ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದು. ತುಂಬ ದಿನ ಆಯಿತು ಸೊಪ್ಪು ಸಾರು ತಿಂದು, ಮೊಸಪ್ಪು ಸಾರು ತಿಂದು. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಸೊಪ್ಪು ತೊಗೊಂಡು ಬಂದಿಲ್ಲ. ಅದನ್ನು ತರೋದು ಈವ್ನಿಂಗ್ ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ. ಜೊತೆಗೆ ಇವತ್ತು ಕುರುಬಳ್ಳಿಗೆ ಹೋಗ್ತಾ ಇದ್ದೀನಿ. ಮತ್ತು ಯಾಕೆ ಅಂತ ಹೇಳಿದ್ರೆ ನನ್ನ ಮಗನ ಕರ್ಕೊಂಡು ಬರೋದಕ್ಕೆ ಆಫ್ಟರ್ 1 ಮಂತ್ ಅಂತ ಅಂದ್ಕೊಳ್ತೀನಿ. ಅವನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇರೋದು ನಾನು. ಬೇಜಾರಾಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಇಲ್ಲಿದ್ದರೂ ಅವನು ಒಬ್ಬನೇ ಇರ್ತಾನೆ, ಏನು ಇದು ಮಾಡೋಕ್ಕಾಗಲ್ಲ. ಜೊತೆಗೆ ನಂದು ಕೂಡ ಇದೆಲ್ಲ ಇತ್ತಲ್ಲ. ಸೊ ಆ ಟೈಮಲ್ಲಿ ಅವ್ನಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡ್ಕೊಡೋಕೆ ಆಗ್ತಾ ಇತ್ತೋ ಇಲ್ವಾ ಪಾಪ. ನನ್ನ ಹಸ್ಬೆಂಡೇ 2 ಡೇಸ್ ಅವರು ಕಷ್ಟಪಟ್ಟಿದ್ದಾರೆ, ನನಗೆ ಪೇಯ್ನ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಲ್ಲೇ ಇರಲಿ. ಮತ್ತು ಇವಾಗ 9th ಇರೋದ್ರಿಂದ ನೆಕ್ಸ್ಟ್ ಇನ್ನು 10th ಕೂಡ ಹಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ರಜಾ ಸಿಗೋದು ಕಮ್ಮಿ, ಇನ್ಮೇಲೆ ರಜಾ ಸಿಗೋದು ಅವನಿಗೆ. ಸೊ ಹಂಗಾಗಿ ಈ ವರ್ಷ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದೆ. ಫೈನಲಿ ಇವತ್ತು ಹೋಗಿ ನನ್ನ ಮಗನ ಕರ್ಕೊಂಡು ಬರ್ತಾಯಿದ್ದೀನಿ. ಸೊ ಅವ್ನು ನನಗೆ ಸ್ವಲ್ಪ ಶೂ ತೊಗೊಳೋದೆಲ್ಲ ಇತ್ತು, ಹಂಗೆ ಕುರುಬಳ್ಳಿಲೇ ತೊಗೊಂಡು. ನಾನು ಐಬ್ರೋ ಕೂಡ ಮಾಡಿಸಿಲ್ಲ. ಎಷ್ಟು ಆಲ್ಮೋಸ್ಟ್ 2 months ಮೇಲಾಯಿತು ಅಂತ ಅಂದ್ಕೊಳ್ತೀನಿ ನಾನು ಐಬ್ರೋ ಮಾಡಿಸಿ. ಸೊ ಹೋಗ್ಬಿಟ್ಟು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಹಂಗೆ ಶೂ ತೊಗೊಂಡು ಸ್ವಲ್ಪ ಡಾಕ್ಟರ್ ಹತ್ರ ಕೂಡ ಹೋಗೋದಿದೆ. ಆಮೇಲೆ ಅಲ್ಲಿಂದ ಐಬ್ರೋ ಮಾಡಿಸ್ಕೊಂಡು ನಾನು ಅತ್ತೆ ಮಾವ ಮನೆಗೆ ಹೋಗಿ ನನ್ನ ಮಗನ ಕರ್ಕೊಂಡು ಶೂ ಎಲ್ಲ ತೊಗೊಂಡು ಅವನಿಗೆ ಬರಬೇಕು. ಸದ್ಯಕ್ಕೆ ಇವಾಗ ಈ ಒಂದು ಸೀರೆಗೆ ಕುಚ್ಚು ಹಾಕ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಅಂದರೆ ಹಸ್ಬೆಂಡು ಮೊಸರು ತೊಗೊಂಡು ಒಂದು ಸೀರೆಗೆ ಕುಚ್ಚು ಹಾಕ್ತಾಯಿದ್ದೆ, ಅದನ್ನು ಫಿನಿಶ್ ಮಾಡಿಬಿಡ್ತೀನಿ ಇವತ್ತು. ಮಧ್ಯಾಹ್ನಕ್ಕೆ ಅಂದರೆ ನನಗೆ ಇವಾಗ ಸದ್ಯಕ್ಕೆ ಮೊಸರಿದೆ, ಮೊಸರನ್ನು ಹಾಕ್ಕೊಂಡು ತಿಂದರೆ ಆಯಿತು. ನಾನು ಹಸ್ಬೆಂಡ್ ಇನ್ನೇನು ಸಂಜೆನೇ ಬರೋದು, ಊಟ ಎಲ್ಲ ಆಗಿಲ್ಲ ಅಂದ್ರೂ ಮೊಸರು ಒಂಚೂರು ಒಗ್ಗರಣೆ ಮಾಡಿಕೊಟ್ರೆ ಅವರು ತಿಂತಾರೆ. ಮೊಸರು ಒಗ್ಗರಣೆ ಸಂಜೆಗೆ ಮೊಸರು ಸಾರು ಮಾಡಿ ಇಟ್ಬಿಟ್ಟೆ ಆಮೇಲೆ ಕುರುಬಳ್ಳಿಗೆ ಹೋಗ್ತೀನಿ. ಇಲ್ಲ ಲೇಟ್ ಆಗಿಬಿಡುತ್ತೆ. ಎಲ್ಲ ಕುಚ್ಚು ವರ್ಕನ್ನು ಫಿನಿಶ್ ಮಾಡ್ತೀನಿ, ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಮತ್ತು ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಗನ್ನ ಕರ್ಕೊಂಬರೋದಕ್ಕೆ ಈವ್ನಿಂಗು ಕುರುಬಳ್ಳಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಆಗಿತ್ತಲ್ವ. ಸೊ ಹಾಗಾಗಿ ಹೊರಡೋಕ್ಕೂ ಮುಂಚೆ ಪೂಜೆ ಮಾಡಿಬಿಟ್ಟು ಹೊರಡೋಣ. ಜೊತೆಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೂಡ ಇತ್ತು. ಕ್ಲಿನಿಕ್ಕಿಗೆ ಫಸ್ಟ್ ಹೋಗಿ ಅಲ್ಲಿಂದ ನನ್ನ ಮಗನ ಕರ್ಕೊಂಬರೋಕ್ಕೆ ಹೋಗಬೇಕಾಗಿತ್ತು. ನನಗೆ ಡಾಕ್ಟರ್ ಹತ್ರ ಹೋಗಬೇಕು ಅಂದ್ರೇ ಬೆಳಗ್ಗೆಯಿಂದನೇ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಏನು ಮಾಡಿಬಿಡ್ತಾರೋ, ಇವತ್ತೇನು ಮಾಡ್ತಾರೋ ಅದೇ ಒಂದು ಟೆನ್ಷನ್ ಇತ್ತು ನನಗೆ. ಅದೇ ಟೆನ್ಷನಲ್ಲೇ ಆದರೂ ಇಷ್ಟೊಂದೆಲ್ಲ ನಾನು ತಡೆದಿದ್ದೀನಿ ಅಂದಮೇಲೆ ಇದು ಲಾಸ್ಟ್ ಮೂಮೆಂಟ್ ಇದೆಲ್ಲ ಏನು ಅಂತೆಲ್ಲ ಅಂದ್ಕೊಂಡು ಧೈರ್ಯ ಮಾಡಿ ನಾನೇ ಹೊರಟೆ. ಸೊ ಹೊರಡೋಕ್ಕೂ ಮುಂಚೆ ಎಷ್ಟು ವರ್ಕ್ ಕಂಪ್ಲೀಟ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದಿಷ್ಟು ವರ್ಕ್ ಕಂಪ್ಲೀಟ್ ಆಗಿತ್ತು. ಇನ್ನೂ ಇದು 3 ಸ್ಟೆಪ್ ಏನೋ ಬರುತ್ತೆ, 3 ಅಲ್ಲ 4 ಸ್ಟೆಪ್ ಬರುತ್ತೆ. ಇದು ಗ್ರ್ಯಾಂಡಾಗಿರುವಂಥ ಡಿಸೈನನ್ನೇ ಹೇಳಿದ್ದು. ತುಂಬ ಕ್ರೋಶಾ ವರ್ಕ್ ಇದೆ, ಇದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಂದೊಂದು ಸೀರೆಗೆ ಆಲ್ಮೋಸ್ಟ್ ನಾನು ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ, ನನ್ನ ಅಡುಗೆ ಕೆಲಸ ಅದೆಲ್ಲ ಮುಗಿಸಿ ನಾನು ಒಂದು ಸೀರೆಗೆ ಕ್ರೋಶಾ ವರ್ಕ್ ಮಾಡೋಕ್ಕೆ ಆಲ್ಮೋಸ್ಟ್ 2 ಡೇಸ್ ತೊಗೊಂಡಿದ್ದೀನಿ ನಾನು. ಸೊ ಅಲ್ಲಿಂದ ಹಾಸ್ಪಿಟ್ಲ್ ವಿಸಿಟ್ ಮಾಡಿದೆ. ಅಲ್ಲೇ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ನನಗೆ ಅದು ಇಷ್ಟನೂ ಇಲ್ಲ ಆ ಥರ ಮಾಡ್ಕೊಳ್ಳೋಕ್ಕೆ. ಯಾಕೆಂದರೆ ನನಗೆ ಭಯ, ಟೆನ್ಷನ್ ಇರುತ್ತೆ ಫಸ್ಟೇ. ಇನ್ನು ಅಲ್ಲೇನು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ಒಂದವೇ ನಾನು ನಮ್ಮ ಅತ್ತೆ ಮಾವ ಮನೆಗೆ ಹೋಗುವಾಗ ಅಲ್ಲಿ ಅಣ್ಣಮ್ಮನೇನೋ ಕೂರಿಸಿದ್ರು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅದು ಚೆನ್ನಾಗಿತ್ತು. ನನ್ನ ಮಗ ನೋಡಿದರೆ ಗ್ಯಾರಂಟಿ ಕರ್ಕೊಂಡೋಗು, ಈ ಕಡೆಯಿಂದ ಕರ್ಕೊಂಡೋಗು ಅಂತ ಹೇಳ್ತಾಯಿದ್ದ. ಬಟ್ ಅವನಿಗೆ ಶೂ ತೊಗೊಳೋದಿತ್ತು ನಾವು. ಸೊ ಹಾಗಾಗಿ ನಾವು ಕುರುಬಳ್ಳಿ ಕಡೆನೇ ಹೋಗಬೇಕಾಗಿತ್ತು. ಇದು ಬಂದ್ಬಿಟ್ಟು ಈ ಕಡೆ ಡೌನ್ ಮಾರುತಿ ನಗರ ಕಡೆ ಈ ಥರ ಬರೋ ಅಂಥದ್ದು. ಸೊ ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡು ನನ್ನ ಮಗ ಅಟ್ಲೀಸ್ಟ್ ವೀಡಿಯೋದಲ್ಲಾದರೂ ನೋಡ್ತಾನೆ ಅಂಥೇಳಿ ನೋಡ್ಕೊಂಡು ಹೊರಟ್ವಿ. ಸೊ ಅಲ್ಲಿಂದ ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ಮಾವ ಊರಲ್ಲಿ ಯಾವುದೋ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಅಲ್ಲಿಂದ ಬರ್ತಾ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣು 2 ಕೂಡ ಮಾವಿನಕಾಯಿ ತೊಗೊಂಬಂದಿದ್ರು. ಹೋಗಿದ ತಕ್ಷಣ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಮನೇಲಿ ಇರೋರು ಎಲ್ಲರಿಗೂ ಆಲ್ಮೋಸ್ಟ್ ಹಲಸಿನ ಹಣ್ಣು ಅಂದರೆ ತುಂಬಾ ಇಷ್ಟ, ನನಗೂ ಇಷ್ಟ. ಬಟ್ ತುಂಬ ತಿಂದ್ಬಿಟ್ರೆ ಹೊಟ್ಟೆ ನೋವು ಬಂದುಬಿಡುತ್ತೆ, ಎಕ್ಸೆಸ್ ಆಫ್ ಹೀಟಾಗಿ. ಸೊ ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ. ಅಲ್ಲಿ ಹೋಗಿ ಇನ್ನು ಅಲ್ಲಿ ಊಟಕ್ಕೇನೋ ಇಡ್ಲಿ ಮಾಡಿದರು, ಅದನ್ನು ತಿಂದ್ಬಿಟ್ಟು ನನ್ನ ಹಸ್ಬೆಂಡ್ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಇನ್ನೇನಾದರೂ ಈ ಟೈಮಲ್ಲಿ ಬನ್ನಿ ಹೋಗೋಣ ಆ ಥರ ಈ ಥರ ಅಂತ ಕರೆದ್ರೆ ಬೈಸ್ಕೊಳ್ಳೋದಂತೂ ಗ್ಯಾರಂಟಿ. ಅವ್ರಿಗೆ ಈ ಥರ ಆಟ ಆಡಿಸೋ ಟೈಮಲ್ಲಿ ಏನಾದರೂ ತುಂಬ ಕರೀತಾ ಇದ್ದರೆ ಮಾಡ್ತಾಯಿದ್ರೆ ರೇಗಾಡ್ಬಿಡ್ತಾರೆ, ಬೈದ್ಬಿಡ್ತಾರೆ ನನಗೆ. ಹಂಗಾಗಿ ಅವ್ರು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ. ಅವಾಗೆಲ್ಲ ಒಟ್ಟಿಗೆ ಇದ್ದಾಗ ಕೂಡ ಹಾಗೆ ಈ ಥರ ಸಮ್ಮರ್ ವೆಕೇಷನ್ ಬಂತು ಅಂತಂದರೆ ಎಲ್ಲ ಮಕ್ಕಳು ಜಾಯ್ನ್ ಆಗಿಬಿಡ್ತಾಯಿದ್ರು. ಮತ್ತು ಎಲ್ಲರಿಗೂ ಒಂದೊಂದು ರೌಂಡ್ ಅಂತ ಆಡಿಸೋ ಅಷ್ಟರಲ್ಲಿ ಒಂದು 3 hours 4 hours ಆಗಿಬಿಡ್ತಾಯಿತ್ತು.
ತುಂಬ ದಿನ ಆದಮೇಲೆ ಈ ಥರ ಸಿಕ್ಕಿದ್ರಲ್ವ, ಸೊ ಹಂಗಾಗಿ ಬಾ ಶಿವು ಅಂತ ಹೇಳ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಮಕ್ಕಳು, ನಮ್ಮ ಭಾವನ ಮಕ್ಕಳು, ನಮ್ಮ ಅತ್ತಿಗೆ ಮಕ್ಕಳು, ನನ್ನ ಮಗ, ಅಲ್ಲೇ ರೋಡಲ್ಲಿರೋವಂಥ ನನ್ನ ಮಗನ ಫ್ರೆಂಡ್ಸು ಅವರೆಲ್ಲರೂ ಕೂಡ ನನ್ನ ಹಸ್ಬೆಂಡ್ ಜೊತೆ ಒಂದೊಂದು ರೌಂಡ್ ಆಡಿಬಿಟ್ಟು ಆಮೇಲೆ ಅವ್ರು ಬಂದು ಇಡ್ಲಿ ಎಲ್ಲ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನಾವು ಹೊರಟಾಗಲೇ 9-9:30, ಅಂದರೆ ಅವ್ನಿಗೆ ಶೂ ಬೇರೆ ಕೊಡಿಸ್ಬೇಕಾಗಿತ್ತಲ್ವ, ಸೊ ಶೂ ಅಂಗಡಿ ಮುಚ್ಚಿಬಿಡುತ್ತೆ ಅಂದ್ಬಿಟ್ಟು ಹೇಳಿ ಕರ್ಕೊಂಡು ಬಂದಿದ್ದಾಯಿತು. ಹೀಗೆ ಫೈನಲಿ ನನ್ನ ಮಗ ಆಫ್ಟರ್ 1 ಮಂತ್ ನಮ್ಮ ಮನೆಗೆ ಬರ್ತಾಯಿದ್ದಾನೆ. ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಅವ್ನಿಗೂ ಕೂಡ ಫೀಲ್ ಆಗ್ತಾಯಿತ್ತು. ಅದು ಮನಸ್ಸಲ್ಲಿ ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಹಂಗೆ ಅನಿಸುತ್ತೆ. ನಮಗೂ ಕೂಡ ಆ ಥರ ವೆಕೇಷನ್ಗೆ ಹೋಗ್ಬೇಕಾದ್ರೆ ಅನ್ನಿಸ್ತಾಯಿತ್ತು. ಇಲ್ಲಿಂದ ಹೋಗುವಾಗ ಒಂಥರ ಎಕ್ಸೈಟ್ಮೆಂಟ್ ಇದ್ದರೆ ಅಲ್ಲಿಂದ ಬರುವಾಗ ಒಂದು ಬೇಜಾರು ಇರ್ತಾಯಿತ್ತು. ಹಾಗೆ ಅವನಿಗೂ ಇಲ್ಲಿಂದ ಹೋದಾಗ ಎಲ್ಲರೂ ಅಲ್ಲೆಲ್ಲ ಒಟ್ಟಿಗೆ ಇರ್ತಾರೆ, ಇಲ್ಲಿ ಒಬ್ಬನೇ ಇರಬೇಕಲ್ಲ ಅನ್ನೋದೊಂದು ಫೀಲಿಂಗ್ ಇತ್ತು. ಹಂಗೆ ಫೀಲಿಂಗಲ್ಲಿ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ನಾವು ಶೂ ಅಂಗಡಿಗೆ ಕೂಡ ಹೋದ್ವಿ. ಬಟ್ ಅಲ್ಲಿ ಅವ್ನ ಸೈಜ್ ಶೂ ಇತ್ತು, ಬಟ್ ಅದು ಸ್ವಲ್ಪ ವೆಯ್ಟ್ ಇತ್ತು, ತುಂಬಾ ವೆಯ್ಟ್ ಇರೋ ಶೂ ಇತ್ತು. ವೆಯ್ಟ್ ಇರೋ ಶೂ ಡೈಲಿ ವೇರಿಗೆ ಅಷ್ಟು ಚೆನ್ನಾಗಿರಲ್ಲ, ಏಕೆಂದರೆ ನಡೆದಾಡೋ ಮಕ್ಕಳುಗಳಿಗೆ ಅದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಅವರು ತರಿಸ್ಕೊಡ್ತೀವಿ, ಸ್ಯಾಟರ್ಡೆ ಅವ್ರು ಸಂಡೇ ತರಿಸ್ಕೊಡ್ತೀವಿ ಸರ್ ಅಂತ ಹೇಳಿದ್ರೆ, ಸರಿ ಆಯಿತು ತರಿಸಿಡಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಸೊ ಫೈನಲಿ ನನ್ನ ಮಗನ ಮನೆ ಕರ್ಕೊಂಡು ಬಂದು ಜೊತೆಗೆ ಈ ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ.